ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಆಧುನಿಕ ಯುರೋಪಿಯನ್ನರ ಒಂದು ಆಗಮನ ಅಂತ ಆ ಒಂದು ಪಾಠದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇದು 10ನೇ ತರಗತಿಯಲ್ಲಿ ಬರುವಂಥ ಪಾಠ ಆಗ್ತೈತಿ. ಈ ಒಂದು ತರಗತಿಯೊಳಗೆ ಆಧುನಿಕ ಯುರೋಪನವರು ಆಗಮನ ಯಾಕೆ ನಮ್ಮ ದೇಶಕ್ಕೆ ಬರ್ತಾ ಹೋಗ್ತಾರೆ, ಜೊತೆಗೆ ಕಾನ್ಸ್ಟಾಂಟಿನೋಪಲ್ ನಗರ ಒಂದು ವಶ ಆಗ್ತೈತಿ, ಜೊತೆಗೆ ಭಾರತಕ್ಕೆ ಹೊಸ ಜಲಮಾರ್ಗ ಯಾವ ರೀತಿ ಕಂಡುಹಿಡಿತಾರೆ ಅನ್ನೋದನ್ನು ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ಈ ಭಾರತ ಮತ್ತು ಯುರೋಪಿನ ಒಂದು ನಡುವಿನ ಏನು ಪ್ರಾಚೀನ ಕಾಲದಿಂದಲೇ ಏನು ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯದ ಒಂದು ಸಂಬಂಧವನ್ನು ನೋಡ್ತಾ ಹೋಗ್ತೀವಿ. ಯಾವ ದೇಶಗಳ ಮಧ್ಯೆ ಅಂದರೆ ಭಾರತ ಮತ್ತು ಯುರೋಪಿನ ನಡುವೆ ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ನೋಡ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಈ ಭಾರತದ ಒಂದು ಸಾಂಬಾರು ಪದಾರ್ಥಗಳಾದಂಥ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಇನ್ನು ಮುಂತಾದಂಥ ಈ ಉತ್ಪನ್ನಗಳಿಗೆ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಯುರೋಪಿನಲ್ಲಿ ಅಪಾರವಾದಂಥ ಬೇಡಿಕೆ ಆಗ್ತೈತಿ. ಯಾವ ದೇಶದಲ್ಲಿ ಅಪಾರವಾದಂಥ ಬೇಡಿಕೆ ಇರ್ತೈತಪ್ಪ ಅಂದ್ರೆ ಭಾರತದ ಒಂದು ಸಾಂಬಾರು ಪದಾರ್ಥಗಳಾದಂಥ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಇನ್ನು ಮುಂತಾದ ಒಂದು ಉತ್ಪನ್ನಗಳಿಗೆ ಯುರೋಪಿನ ಒಂದು ಕಡೆಯಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಅಪಾರ ಬೇಡಿಕೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಮಧ್ಯಕಾಲದಲ್ಲಿಯೂ ಕೂಡ ಈ ಯುರೋಪ್, ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಮುಂದುವರಿತಾ ಹೋಗ್ತೈತಿ. ಏನು ಮಾಡ್ತಾ ಹೋಗ್ತೈತಿ, ಈ ಮಧ್ಯಕಾಲೀನ ಯುಗದಲ್ಲೂ ಕೂಡ ಆ ಯುರೋಪ್, ಭಾರತ ಮತ್ತು ಇತರ ಒಂದು ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಮುಂದುವರಿತಾ ಹೋಗ್ತೈತಿ. ಜೊತೆಗೆ ಆ ಏಷ್ಯಾದ ಒಂದು ಸರಕುಗಳನ್ನು ಅರಬ್ ವರ್ತಕರು ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದಂಥ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪ್ತಿದ್ರು. ಯಾರು ಈ ಒಂದು ಏಷ್ಯಾ ಖಂಡ ಇರ್ತೈತಲ್ಪ, ಈ ಏಷ್ಯಾ ಖಂಡದ ಒಂದು ಸರಕುಗಳನ್ನು ಏನು ಮಾಡ್ತಾ ಹೋಗ್ತಿದ್ದಪ್ಪ ಅಂದ್ರೆ ಈ ಅರಬ್ ವರ್ತಕರಿಂದ ಮಾರಾಟಗಾರರು, ದಲ್ಲಾಳಿಗಳು ಅಂತಾರಲ್ಲ ಅವರು, ಈ ಅರಬ್ ವರ್ತಕರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಏಷ್ಯಾದ ಸರಕುಗಳನ್ನು ಏನು ಮಾಡ್ತಿದ್ದಪ್ಪ ಅಂದ್ರೆ ಈ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದಂಥ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಅಲ್ಲಿಗೆ ತಲುಪಿಸ್ತಿದ್ರು. ಅಲ್ಲಿಂದ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸಿದ ನಂತರ ಅರಬ್ ವರ್ತಕರು ಆಮೇಲೆ ಕಡೆ ಏನು ಮಾಡ್ತಿದ್ದಪ್ಪ ಅಂದ್ರೆ ಇಟಲಿಯ ಒಂದು ವರ್ತಕರು ಏನು ಮಾಡ್ತಾ ಹೋಗ್ತಿದ್ದಪ್ಪ ಅಂದ್ರೆ ಅವುಗಳನ್ನು ಏನು ಮಾಡ್ತಿದ್ರು ಕೊಂಡುಕೊಂಡು ಯುರೋಪಿನ ದೇಶಗಳಲ್ಲಿ ಏನು ಮಾಡ್ತಿದ್ದಪ್ಪ ಅಂದ್ರೆ ಮಾರ್ತಾಯಿತ್ತು. ಹೀಗಾಗಿ ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಹೇಳ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಇದು ಯುರೋಪ್ ದೇಶ, ಇದು ಏಷ್ಯಾ ಖಂಡ ಅಂತ ಇದು ಮಾಡ್ಕೊಳ್ರಿ, ಅಂದಾಜು ಮಾಡ್ಕೊಳ್ಳಿ. ಚಿತ್ರ ಐತಿ, ಚಿತ್ರನ ತೋರಿಸ್ಬಿಡ್ತಾನೆ. ಇದು ಏಷ್ಯಾ ಖಂಡ, ಇದು ಏಷ್ಯಾ ಖಂಡ, ಇದು ಯುರೋಪ್ ಖಂಡ. ಇಲ್ಲಿ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಏಷ್ಯಾದ ಒಂದು ಖಂಡದಲ್ಲಿರುವಂಥ ಅನೇಕ ಸಾಂಬಾರು ಪದಾರ್ಥಗಳು ಯಾವುವು, ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿಗಳನ್ನು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಈಗಿನ ಏಷ್ಯಾ ಖಂಡದ ಅರಬ್ ವರ್ತಕರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಈ ಒಂದು ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದಂಥ ಕಾನ್ಸ್ಟಾಂಟಿನೋಪಲ್ಗೆ ತಂದು ಕೊಡ್ತಾಯಿದ್ರು. ಆ ಕಾನ್ಸ್ಟಾಂಟಿನೋಪಲ್ ತಂದು ಕೊಡ್ತಿದ್ರಲ್ಲ, ಅಲ್ಲಿಂದ ಯಾರು ಬರ್ತಿದ್ದಪ್ಪ ಅಂದ್ರೆ ಈ ಒಂದು ಯುರೋಪಿನ ವರ್ತಕರು ಬಂದು ಏನು ಮಾಡ್ತಾಯಿದ್ರು, ಇವರು ಯುರೋಪಿನ ವರ್ತಕರು ಬಂದರೆ ಏನು ಮಾಡ್ತಿದ್ದಪ್ಪ ಅಂದ್ರೆ ಈ ಒಂದು ಅರಬ್ಬರು ತಂದು ಕೊಟ್ಟಂಥ ಈ ಸ್ಥಳಕ್ಕೆ ಅವುಗಳನ್ನು ಕೊಂಡುಕೊಂಡು ಏನು ಮಾಡ್ತಾಯಿದ್ದಪ್ಪ ಅಂದ್ರೆ ತಮ್ಮ ಒಂದು ದೇಶದೊಳಗೆ ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಮಾರ್ತಾಯಿದ್ರು. ಹೀಗಾಗಿ ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರ ಏನಿರ್ತಪ್ಪ ಅಂದ್ರೆ ಇದು ಅಂತಾರಾಷ್ಟ್ರೀಯ ಸರಕು ಮತ್ತು ಯುರೋಪಿನ ಒಂದು ವ್ಯಾಪಾರದ ಹೆಬ್ಬಾಗಿಲು ಅಂತಂದು ಯಾವುದು ಈ ಕಾನ್ಸ್ಟಾಂಟಿನೋಪಲ್ ನಗರ ಗುರುತಿಸ್ತಾ ಹೋಗ್ತೈತಿ. ಅಂದ್ರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲೆಂದೇ ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರ ಪ್ರಸಿದ್ಧಿ ಆಗೋದು ಕಾಣ್ತಾ ಹೋಗ್ತೈತಿ. ಜೊತೆಗೆ ಏಷ್ಯಾ ದೇಶಗಳ ಒಂದು ವ್ಯಾಪಾರದ ಮೇಲೆ ಅರಬ್ಬರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಏಕಸ್ವಾಮ್ಯ ಸಾಧಿಸ್ತಾ ಹೋಗ್ತಾರೆ. ಯಾರು ಈ ಒಂದು ಏಷ್ಯಾ ದೇಶಗಳ ಒಂದು ವ್ಯಾಪಾರದ ಮೇಲೆ ಅರಬ್ಬರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಏಕಸ್ವಾಮ್ಯವನ್ನು ಸಾಧಿಸ್ತಾ ಹೋಗ್ತಾರೆ. ಜೊತೆಗೆ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ
ಅಂದ್ರೆ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಏಕಸ್ವಾಮ್ಯವನ್ನು ಸಾಧಿಸ್ತಾ ಇದ್ರು. ಯಾವ ರೀತಿ ಏಷ್ಯಾ ಖಂಡದೊಳಗೆ ಮತ್ತು ಏಷ್ಯಾ ದೇಶಗಳ ಒಂದು ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನು ಹೊಂದಿತ್ತಪ್ಪ ಅಂದ್ರೆ, ಅದೇ ರೀತಿ ಯುರೋಪಿನ ಒಂದು ದೇಶಗಳ ವ್ಯಾಪಾರದ ಮೇಲೆ ಇಟಲಿ ಏನು ಮಾಡಿತ್ತಪ್ಪ ಅಂದ್ರೆ, ಇಟಲಿಯ ವರ್ತಕರು ಏನು ಮಾಡಿದ್ರಪ್ಪ ಅಂದ್ರೆ ಏಕಸ್ವಾಮ್ಯವನ್ನು ಸಾಧಿಸಿದ್ರು. ಒಂದು ಕಡೆಗೆ ಏಷ್ಯಾ ದೇಶಗಳ ಒಂದು ವ್ಯಾಪಾರದ ಒಂದು ಏಕಸ್ವಾಮ್ಯವನ್ನು ಅರಬ್ಬರು ಏಕಸ್ವಾಮ್ಯವನ್ನು ಹೊಂದಿದ್ದಪ್ಪ ಅಂದ್ರೆ, ಆ ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯವನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿ ಇವರು ಅರಬ್ಬರು ಏನು ಮಾಡ್ತಾಯಿದ್ರು, ಕಾನ್ಸ್ಟಾಂಟಿನೋಪಲಿಗೆ ಅಲ್ಲಿ ತಂದು ಕೊಡ್ತಾಯಿದ್ರು. ಅಲ್ಲಿಂದ ಈ ಯುರೋಪಿಯನ್ನರು ಏನು ಮಾಡ್ತಾಯಿದ್ರು, ತೆಗೆದುಕೊಂಡು ಅಲ್ಲಿ ತಮ್ಮ ಒಂದು ದೇಶದೊಳಗೆ ಮಾರಾಟವನ್ನು ಮಾಡ್ತಾ ಇರೋದನ್ನು ನೋಡ್ತಾ ಹೋಗ್ತೀವಿ. ಹೀಗಾಗಿ ಏಷ್ಯಾದ ಸರಕುಗಳು ಇಟಲಿಯ ಒಂದು ವರ್ತಕರಿಗೆ ಒಳ್ಳೆಯ ಲಾಭವನ್ನು ಏನು ಮಾಡ್ತಾಯಿದ್ವು, ತಂದು ಕೊಡ್ತಾಯಿದ್ವು. ಯಾರಿಗೆ? ಈ ಒಂದು ಏಷ್ಯಾದ ಸರಕುಗಳು ಇಟಲಿಯ ವರ್ತಕರಿಗೆ ಒಳ್ಳೆಯ ಲಾಭವನ್ನು ತಂದು ಕೊಡ್ತಾಯಿದ್ವು. ಹೀಗಾಗಿ ಏನು ಮಾಡ್ತಾ ಹೋಗ್ತಾರೆ, ಅದು ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಇವಾಗ ಈ ಒಂದು ಏಷ್ಯಾ ಖಂಡ ಮತ್ತು ಭಾರತ ಈ ಒಂದು ಒಟ್ಟಾರೆಯಾಗಿ ಏಷ್ಯಾ ಖಂಡವು ಸಮೃದ್ಧವಾದಂಥ ಏನು ಸಂಪತ್ತು ಹೊಂದಿರೋದು ಮತ್ತು ಸಮೃದ್ಧವಾದಂಥ ವ್ಯಾಪಾರ ಮಾಡೋಕ್ಕೆ ಅನುಕೂಲಕ್ಕೆ ಆಗತ್ತೆ ಅನ್ನೋದು ಕಾರಣಕ್ಕೆ ಮುಂದೆ ಅವರೊಂದು ಏನು ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಎರಡನೇದಾಗಿ ಕಾನ್ಸ್ಟಾಂಟಿನೋಪಲ್ ನಗರದ ವಶ ಆಗ್ತೈತಿ. ಅಂದ್ರೆ ಏಷ್ಯಾ ಮತ್ತು ಯುರೋಪ್ ಯಾವುದು ಏಷ್ಯಾ ಮತ್ತು ಯುರೋಪ್ ನಡುವಿನ ಒಂದು ವ್ಯಾಪಾರ ಮತ್ತು ವ್ಯವಹಾರಗಳ ಒಂದು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೀತಾ ಇತ್ತು. ಎಲ್ಲಿ? ಈ ಒಂದು ನಗರದ ಮೂಲಕ ಏಷ್ಯಾ ಮತ್ತು ಯುರೋಪಿನ ನಡುವೆ ವ್ಯಾಪಾರ ವ್ಯವಹಾರಗಳು ನಡೀತಾ ಇತ್ತು. ಆದ್ರೆ 1453 ಯಾರು 1453 ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಆಟೋಮಾನ್ ಟರ್ಕರು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಏನು ಮಾಡ್ತಾ ಹೋಗ್ತಾರೆ, ವಶಪಡಿಸ್ಕೊಳ್ತಾರೆ. ಅಂದ್ರೆ ಆಕ್ರಮಣ ಮಾಡಿ ವಶಪಡಿಸ್ಕೊಳ್ತಾರೆ. ಯಾವಾಗ? 1453 ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನು ಆಟೋಮನ್ ಟರ್ಕರು ಏನು ಮಾಡ್ತಾ ಹೋಗ್ತಾರೆ, ವಶಪಡಿಸಿ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ವಶಪಡಿಸಿಕೊಂಡ್ರೆ ನಂತರ ಏನಾಗ್ತೈತಪ್ಪ ಅಂದ್ರೆ, ಇದರಿಂದಾಗಿ ಆ ನಗರವನ್ನು ಸಂಧಿಸುವಂಥ ಎಲ್ಲ ವ್ಯಾಪಾರ ಮಾರ್ಗಗಳು ಯಾರ ನಿಯಂತ್ರಣಕ್ಕೆ ಬರ್ತಾ ಹೋಗ್ತಪ್ಪ ಅಂದ್ರೆ ಈ ಟರ್ಕರ ನಿಯಂತ್ರಣಕ್ಕೆ ಬರ್ತಾ ಹೋಗ್ತವೆ. ಏನಪ್ಪ ಮೊದಲಿಗೆ ಹೇಳಿದ್ದೆ, ಈ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕನೇ ಏನಾಗ್ತಾಯಿತ್ತು, ವಿನಿಮಯ ಆಗ್ತಾಯಿತ್ತು. ಹಾಗಾಗಿ ಈ ಒಂದು ಆ ನಗರಕ್ಕೆ ಸಂಧಿಸುವಂಥ ಎಲ್ಲ ವ್ಯಾಪಾರದ ಮಾರ್ಗಗಳು ಯಾರ ನಿಯಂತ್ರಣಕ್ಕೆ ಹೋದವಪ್ಪ ಅಂದ್ರೆ ಈ ಟರ್ಕರ ನಿಯಂತ್ರಣಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ಈ ಹೊಸದಾಗಿ ಸಿಕ್ಕ ಅವಕಾಶದಿಂದ ಏನು ಮಾಡ್ತಾ ಹೋಗ್ತಾರೆ, ಈ ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರವಾದಂಥ ತೆರಿಗೆಗಳನ್ನು ಏನು ಮಾಡ್ತಾ ಹೋಗ್ತಾರೆ, ವಿಧಿಸ್ತಾ ಹೋಗ್ತಾರೆ. ಅಂದರೆ ಈಗ ಟರ್ಕರು ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ಅರಬ್ಬರ ಕಡೆ ಇರ್ತಂಥ ಈ ಕಾನ್ಸ್ಟಾಂಟಿನೋಪಲ್ ನಗರ 1453 ಏನು ಮಾಡ್ತಾ ಹೋಗ್ತಾರೆ, ವಶಪಡಿಸ್ಕೊಳ್ತಾ ಹೋಗ್ತಾರೆ. ಸಿಕ್ಕುತ್ತ ಚಾನ್ಸ್ ಒಂದು ಅವ್ರು ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ಮಾರ್ಗದ ವ್ಯಾಪಾರದ ಮೇಲೆ ಏನು ಮಾಡ್ತಾ ಹೋಗ್ತಾರೆ, ತೀವ್ರತರವಾದಂಥ ತೆರಿಗೆಗಳನ್ನು ಏನು ಮಾಡ್ತಾ ಆಗ್ತಾ ಹೋಗ್ತಾರೆ. ಇದರಿಂದ ಪರಿಣಾಮವಾಗಿ ಏನಾಗ್ತೈತಪ್ಪ ಅಂದ್ರೆ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರ ಏನಾಗಲ್ಲ, ಲಾಭದಾಯಕವಾಗಿ ಪರಿಣಾಮ ಆಗಲ್ಲ. ಅಂದ್ರೆ ವಿಪರೀತ ತೆರಿಗೆ ಹಾಕಿದಪ್ಪ ಅಂದ್ರೆ ಯಾವ ರೀತಿ ಲಾಭ ಬರ್ತೈತಿ? ಅವ್ರು ಟರ್ಕ್ ನೋಡಿದ್ರೆ ಸಿಕ್ಕುತ್ತ ಚಾನ್ಸ್ ಅಂದು ಆ ಒಂದು ವ್ಯಾಪಾರದ ಮೇಲೆ ಇಲ್ಲದೆಲ್ಲ ತೆರಿಗೆ ಹಾಕ್ಬಿಡ್ತಾರೆ. ಅದು ಪರಿಣಾಮ ಯಾರಿಗೆ ಬೀಳ್ತೈತಪ್ಪ ಅಂದ್ರೆ ಈ ಒಂದು ವರ್ತಕರಿಗೆ ಬೀಳ್ತಾ ಹೋಗ್ತೈತಿ. ಯಾಕಪ್ಪ ಅಂದ್ರೆ ಅವ್ರು ತಗೊಂಡು ಮಾರೋರು ಯಾವುದೇ ಸುಮ್ಮನೆ ಮಾರಂಗಲ್ಲ, ಲಾಭದ ಮೇಲೆ ಮಾರೋರು. ಅವ್ರಿಗೆ ಲಾಭ ಇಲ್ಲ ಅಂದ್ರೆ ಏನಾಕತಿ, ನಷ್ಟ ಆಕೈತಿ. ಹಾಗಾಗಿ ಇದೇ ವೇಳೆ ಇಟಲಿಯ ಒಂದು ವರ್ತಕರ ಒಂದು ಏಕಸ್ವಾಮ್ಯವನ್ನು ಮುರಿಯೋಕೆ ಏನು ಮಾಡ್ತಾ ಹೋಗ್ತಾರೆ ಹೇಳಿದೆ. ಯುರೋಪಿನ ದೇಶಗಳಲ್ಲಿ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನು ಸಾಧಿಸಿದಂಥ ದೇಶ ಯಾವುದಪ್ಪ ಅಂದ್ರೆ ವರ್ತಕರು ಯಾರಪ್ಪ ಅಂದ್ರೆ ಇಟಲಿ ದೇಶದವರು. ಈ ಇಟಲಿ ದೇಶದವರು ವರ್ತಕರು ಏಕಸ್ವಾಮ್ಯವನ್ನು ಮುರಿಬೇಕಂತಂದು ಅಕ್ಕಪಕ್ಕದ ದೇಶಗಳು ಯಾವುದು, ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಈ ಒಂದು ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕಲು ಸಾಹಸಿ ನಾವಿಕರನ್ನು ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಇಟಲಿಯ ವರ್ತಕರು ಏಕಸ್ವಾಮ್ಯ ಅಂದರೆ ಈ ಒಂದು ಇಟಲಿಯ ವರ್ತಕರು ಅವರೊಂದು ಒಳ್ಳೆಯ ವ್ಯಾಪಾರ ಮಾಡ್ತಾಯಿದ್ರು ಯುರೋಪಿನ ದೇಶಗಳಲ್ಲಿ.
ಹಾಗೆ ಇವ್ರನ್ನ ಏನಾರ ಮಾಡಿ ಏಕಸ್ವಾಮ್ಯವನ್ನು ಮುರಿಬೇಕನ್ನೋ ಸಲುವಾಗಿ ಆ ಸ್ಪೇನ್ ದೇಶ, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳು ಏನು ಮಾಡ್ತಾ ಹೋಗ್ತವೆ, ರಾಜರು ಏನು ಮಾಡ್ತಾ ಹೋಗ್ತಾರೆ, ಆ ಸಮುದ್ರ ಮಾರ್ಗಗಳು ಅಂದ್ರೆ ಹೊಸ ಸಮುದ್ರ ಮಾರ್ಗಗಳನ್ನು ಕಂಡಿಡೋ ಸಲುವಾಗಿ ಸಾಹಸಿ ಸಾಹಸಿ ನಾವಿಕರನ್ನು ಏನು ಮಾಡ್ತಾ ಹೋಗ್ತಾರೆ, ಪ್ರೋತ್ಸಾಹವನ್ನು ಮಾಡ್ತಾ ಹೋಗ್ತಾರೆ. ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದಂಥ ದಿಕ್ಸೂಚಿ ಜೊತೆಗೆ ಅಸ್ಟ್ರೋಲೋಬ್ ಜೊತೆಗೆ ಸಿಡಿಮದ್ದು ಈ ಒಂದು ಏನು ಮಾಡ್ತಾ ಹೋಗ್ತಾರೆ, ಆ ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳ ರಾಜರು ಏನು ಮಾಡ್ತಾ ಹೋಗ್ತಾರೆ, ಹೊಸ ಸಮುದ್ರ ಮಾರ್ಗಗಳನ್ನು ಹುಡುಕುವ ಸಲುವಾಗಿ ನಾವಿಕರನ್ನು ಪ್ರೋತ್ಸಾಹ ಮಾಡ್ತಾ ಹೋಗ್ತಾರೆ. ಇದಕ್ಕೆ ವೈಜ್ಞಾನಿಕ ಆವಿಷ್ಕಾರಗಳಂಥ ದಿಕ್ಸೂಚಿ, ಅಸ್ಟ್ರೋಲೋಬ್ ಮತ್ತು ಸಿಡಿಮದ್ದುಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಕಂಡುಹಿಡಿತಾ ಮತ್ತು ಚಲಾವಣೆಗೆ ತರ್ತಾ ಹೋಗ್ತಾರೆ. ದಿಕ್ಸೂಚಿ ಏನಪ್ಪ ಅಂದ್ರೆ ಆ ನಿರ್ದಿಷ್ಟವಾದಂಥ ದಿಕ್ಕುಗಳನ್ನು ತಿಳಿಸ್ತಾ ಹೋಗ್ತೈತಿ. ಅಸ್ಟ್ರೋಲೋಬ್ ನಕ್ಷತ್ರ ಉನ್ನತಿ ಮಾಪನ ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ಸಿಡಿಮದ್ದುಗಳನ್ನು ಇವರು ಏನು ಮಾಡ್ತಾ ಹೋಗ್ತಾರೆ, ಕಂಡುಹಿಡ್ತಾ ಹೋಗ್ತಾರೆ. ಜೊತೆಗೆ ಯಾವ ರೀತಿ ಒಂದು 1453 ಆಟೋಮಾನ್ ಟರ್ಕರು ಏನು ಮಾಡ್ತಾ ಹೋಗ್ತಾರೆ, ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ಏನು ಮಾಡ್ತಾ ಹೋಗ್ತಾರೆ, ವಶಪಡಿಸಿಕೊಳ್ತಾ ಹೋಗ್ತಾರೆ. ಅವು ಸಿಕ್ಕುತ್ತ ಚಾನ್ಸ್ ಅಂದು ವ್ಯಾಪಾರದ ಮೇಲೆ ವಿಪರೀತವಾದಂಥ ತೆರಿಗೆಯನ್ನು ಏನು ಮಾಡ್ತಾ ಹೋಗ್ತಾರೆ, ವಿಧಿಸ್ತಾ ಹೋಗ್ತಾರೆ. ಇದರಿಂದ ಪರಿಣಾಮವಾಗಿ ಏನಾಗ್ತದಪ್ಪ ಅಂದ್ರೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಬೇಕು ಅನ್ನೋದು ಯಾವ ಒಂದು ದೇಶದಪ್ಪ ಅಂದ್ರೆ ಯುರೋಪಿನ ದೇಶಗಳ ಒಂದು ಏನಾಗ್ತೈತಿ ಅನಿವಾರ್ಯತೆಯನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿ ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನು ಕಂಡುಹಿಡ್ತಾರಪ್ಪ ಅಂದ್ರೆ ಮೊದಲಿಗೆ ಲಿಸ್ಬನ್ನಿಂದ ಇಲ್ಲಿ ನೇರವಾಗಿ ಹೇಳ್ತಾ ಹೋಗ್ತಾರೆ. ಮೊದಲಿಗೆ ಇನ್ನೊಂದು ತರಗತಿ ಹೇಳ್ತಾ ಹೋಗ್ತೀವಿ ಯಾವ ರೀತಿ ಭಾರತಕ್ಕೆ ಯಾರ್ಯಾರು ಏನೇನು ಜಲಮಾರ್ಗ ಕಂಡುಹಿಡಿದ್ರನ್ನ ಬಗ್ಗೆ ಹೇಳ್ತಾ ಹೋಗ್ತೀವಿ. ಇಲ್ಲಿ ನೇರವಾಗಿ ವಾಸ್ಕೋ ಡಿ ಗಾಮನ ಬಗ್ಗೆ ಕೊಡ್ತಾ ಹೋಗ್ತಾರೆ. ಲಿಸ್ಬನ್ನಿಂದ ಹೊರಟಂಥ ಈ ಪೋರ್ಚುಗಲ್ ನಾವಿಕ ಯಾರು, ವಾಸ್ಕೋ ಡ ಗಾಮ 1498ರಾಗ ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಾಬಡ್ ಎಂಬಲ್ಲಿಗೆ ತಲುಪ್ತಾ ಹೋಗ್ತಾನೆ. ಇಲ್ಲಿ ಸೀದಾ ಇಲ್ಲಿ ಯಾವುದು ಪೋರ್ಚುಗಲ್ ದೇಶದ ಲಿಸ್ಬನ್ನಿಂದ ಹೊರಟಂಥ ಈ ಒಂದು ಯಾವುದು ವಾಸ್ಕೋ ಡಿ ಗಾಮ ಎಲ್ಲಿ ಹೋಗ್ತಾನಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪನ್ನು ಮುಂದುವರಿಸಿಕೊಂಡು ಹಿಂದೂ ಮಹಾಸಾಗರವನ್ನು ದಾಟಿ ಕೇರಳದ ಒಂದು ಕಲ್ಲಿಕೋಟೆಯ ಸಮೀಪದಲ್ಲಿರುವಂಥ ಕಪ್ಪಡ್ ಎಂಬಲ್ಲಿ ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಮುಟ್ಟುತ್ತಾ ಹೋಗ್ತಾನೆ. ಆ ಮುಟ್ಟಿದಂಥ ಸಂದರ್ಭದಲ್ಲಿ ಅವನನ್ನು ವಾಸ್ಕೋ ಡಿ ಗಾಮನನ್ನು ಯಾರು ಸ್ವಾಗತ ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಜಾಮೂರಿನ ದೊರೆ ಏನು ಮಾಡ್ತಾ ಹೋಗ್ತಾನೆ, ಸ್ವಾಗತ ಮಾಡ್ತಾ ಹೋಗ್ತಾನೆ. ಇಲ್ಲಿ ಇನ್ನೊಬ್ಬನು ಅಬ್ದುಲ್ ಡಯಾಜನ್ನು ಏನು ಮಾಡ್ತಾ ಹೋಗ್ತಾನೆ, ಇಲ್ಲಿ ಪೋರ್ಚುಗಲ್ ದೇಶದಿಂದ ಬಂದು ಇಲ್ಲಿ ಬರ್ತಾ ಹೋಗ್ತಾನೆ. ಯಾಕಂದರೆ ಇಲ್ಲಿ ವಿಪರೀತವಾದಂಥ ಗಾಳಿ ಬೀಸೋದ್ರಿಂದ ಏನು ಮಾಡ್ತಾ ಹೋಗ್ತಾನೆ, ಮರಳಿ ಹೋಗ್ತಾ ಹೋಗ್ತಾನೆ. ಅದೇ ದಾರಿಯನ್ನು ವಾಸ್ಕೋ ಡಿ ಗಾಮನು ಅಲ್ಲಿಗೆ ಬಂದು ಇದು ಕೇಪ್ ಆಫ್ ಗುಡ್ ಸ್ಟ್ರೀಮ್ ಅನ್ನೋ ಬದಲಿ ಇದು ಕೇಪ್ ಆಫ್ ಗುಡ್ ಹೋಪ್ ಅಂತಂದು ಹೇಳಿ ಮುಂದಕ್ಕೆ ಹೋಗ್ತಾ ಹೋಗ್ತಾನೆ. ಹಿಂದೂ ಮಹಾಸಾಗರವನ್ನು ದಾಟಿ ಇದು ಭಾರತದ ಒಂದು ಏನು ಕಲ್ಲಿಕೋಟೆಯ ಸಮೀಪದ ಕಪ್ಪಡನ್ನು ಏನು ಮಾಡ್ತಾ ಹೋಗ್ತಾನೆ, ಕಂಡುಹಿಡಿತಾ ಹೋಗ್ತಾನೆ. ಅಂದ್ರೆ ಜೊತೆಗೆ ಈ ಒಂದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು 1498ರಲ್ಲಿ ಕಂಡುಹಿಡ್ತಾ ಹೋಗ್ತಾರೆ. ಈ ಮೂಲಕ ಈ ಭಾರತದ ಹಾಗೂ ಯುರೋಪ್ ನಡುವೆ ಏನಾಗ್ತೈತಪ್ಪ ಅಂದ್ರೆ ಜಲಮಾರ್ಗ ಕಂಡುಹಿಡಿಯುವಲ್ಲಿ ಏನಾಗ್ತೈತಿ, ಯಶಸ್ವಿಯನ್ನು ಗಳಿಸ್ತಾ ಹೋಗ್ತಾರೆ. ಈ ವಾಸ್ಕೋ ಡ ಗಾಮನು ಕಂಡುಹಿಡಿದ ಈ ಜಲಮಾರ್ಗವು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪಿನ ನಡುವಿನ ವ್ಯಾಪಾರ ಮಾರ್ಗವಾಗಿ ಏನಾಗ್ತೈತಿ, ಮಾರ್ಪಾಡುವಂತ ಹೋಗ್ತೈತಿ. ಅಂದ್ರೆ ಈ ಒಂದು ಜಲಮಾರ್ಗ ಏನಾಗ್ತೈತಪ್ಪ ಅಂದ್ರೆ ಭಾರತ ಮತ್ತು ಯುರೋಪಿನ ನಡುವೆ ಏನಾಗ್ತೈತಪ್ಪ ಅಂದ್ರೆ ವ್ಯಾಪಾರ ಮಾರ್ಗ ಹೋಗ್ತೈತಿ. ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಏನಾಗ್ತಾರೆ, ಫಸ್ಟ್ ಬರ್ತಾ ಹೋಗ್ತಾರೆ. ಅಂದ್ರೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದಂಥ ಯುರೋಪಿಯನ್ನರಲ್ಲಿ ಮೊದಲು ಯಾರಪ್ಪ ಅಂದ್ರೆ ಈ ಪೋರ್ಚುಗೀಸರು ಬರ್ತಾ ಹೋಗ್ತಾನೆ. ಹಾಗಾದರೆ ಈ ವಾಸ್ಕೋ ಡಿ ಗಾಮನು ಏನು ಮಾಡ್ತಾ ಹೋಗ್ತಾನೆ, ಭಾರತಕ್ಕೆ ಒಟ್ಟು 3 ಬಾರಿ ಬರ್ತಾ ಹೋಗ್ತಾನೆ. ಫಸ್ಟ್ನೇದು 1498 ಏನು ಮಾಡ್ತಾ ಹೋಗ್ತಾನೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವ ಮೂಲಕ ಬರ್ತಾ ಹೋಗ್ತಾನೆ. 2ನೇ ಸಾರಿ ಆ ಒಂದು ಪೋರ್ಚುಗೀಸರ ಒಂದು ವೈಸ್ರಾಯಿಗೆ ಬರ್ತಾ ಹೋಗ್ತಾನೆ. 3ನೇ ಸಾರಿ ಬರ್ತಾ ಹೋಗ್ತಾನೆ. ಇಲ್ಲಿ ಅನಾರೋಗ್ಯದಿಂದ ಏನಾಗ್ತಾನೆ, ನಮ್ಮ ದೇಶದಲ್ಲಿ ಮರಣವನ್ನು ಹೊಂದ್ತಾ ಹೋಗ್ತಾನೆ. ಭಾರತಕ್ಕೆ ವಾಸ್ಕೋ ಡಿ ಗಾಮ 3 ಬಾರಿ ಬಂದಿರೋದನ್ನು ಕಾಣ್ತಾ ಹೋಗ್ತೀವಿ.
ಹಾಗಾದರೆ ಈ ವಾಸ್ಕೋಡ ಗಾಮನ್ ಯಾವ ರೀತಿ ಕಂಡುಹಿಡಿದಂತ ಹೇಳ್ತಾನೆ, ಇನ್ನೊಮ್ಮೆ ಮೆಟ್ಟು ಹೇಳ್ತಾ ಹೋಗ್ತೀನಿ. ಈ ಪೋರ್ಚುಗಲ್ನಿಂದ ಈ ಲಿಸ್ಬನ್ನಿಂದ ಈ ಹೊರಟಂಥ ಈ ನಾವಿಕ ಯಾರು ವಾಸ್ಕೋಡಿ ಗಾಮನು ಕೇಪ್ ಆಫ್ ಗುಡ್ ಓಪನ್ನ ಅಲ್ಲಿಂದ ಏನು ಹಿಂದೂ ಮಹಾಸಾಗರ ದಾಟುವ ಮೂಲಕ ಕೇರಳದ ಕಲ್ಲಿಕೋಟೆ ಸಮೀಪದಲ್ಲಿ ಕಪ್ಪಡೆಂಬಲ್ಲಿ ಏನು ಮಾಡ್ತಾ ಹೋಗ್ತಾನೆ, ಮುಟ್ತಾ ಹೋಗ್ತಾನೆ. ಜೊತೆಗೆ ಈ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅಲ್ಬುಕರ್ಕ್ ಅವರ ಬಗ್ಗೆ ಮುಂದಿನ ತರಗತಿಯೊಳಗೆ ನೋಡ್ತಾ ಹೋಗ್ತೀನಿ. ಹಾಗಾದರೆ ಈ ಮೊದಲಿಗೆ ಪೋರ್ಚುಗೀಸರು ಕಂಡಿಡ್ತಾ ಹೋಗ್ತಾರೆ, ನಂತರ ಇಲ್ಲಿ ಡಚ್ಚರು ಬರ್ತಾ ಹೋಗ್ತಾರೆ, ಆನಂತರ ಇಂಗ್ಲೀಷರು ಬರ್ತಾ ಹೋಗ್ತಾರೆ, ಕೊನೆಗೆ ಫ್ರೆಂಚರು ಬರ್ತಾ ಹೋಗ್ತಾರೆ. ಹಾಗಾದರೆ ಸರ್ ಮೊದಲಿಗೆ ಯಾರು ಬಂದು ಕ್ರಮಬದ್ಧವಾಗಿ ಕೇಳಿದ್ರೆ ಹ್ಯಾಂಗ್ರಿ ಅಂತಂದ್ರೆ ಸಿಂಪಲ್ ಏನಲ್ಲ PDF ಅಂತ ನೆನಪಿಟ್ಟಾಗಬೇಕು. PDF ಯಾವ ರೀತಿ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು ಅಂತ ನೆನಪಿಟ್ಕೋಬೇಕು. ಮೊದಲಿಗೆ ಬಂದವರು ಕೊನೆಗೆ ಹೋದವರು ಯಾರಪ್ಪ ಅಂದರೆ ಇವರು ಮೊದಲಿಗೆ 1498 ಬರ್ತಾರೆ, 1961 ಏನದು ಗೋವಾ ವಿಮೋಚನೆ ಚಳವಳಿ ಮೂಲಕ ಓಡಿಸ್ತೇವೆ. ಅಲ್ಲಿ ಮಠ ಹೋಗಂಗಲ್ಲ ಅವರು ಯಾರು ಪೋರ್ಚುಗೀಸರು. ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿ ಹೇಳ್ತಾ ಹೋಗ್ತೇನೆ. ಇಲ್ಲಿ 1869 ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರಗಳನ್ನು ಸಂಪರ್ಕಿಸುವಂತೆ ಭೂಮಿಯನ್ನು ಅಗೆದು ಏನು ಮಾಡ್ತಾ ಹೋಗ್ತಾರೆ, ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ಭಾರೀ ಕಾಲುವೆಯೊಂದನ್ನು ಏನು ಮಾಡ್ತಾ ಹೋಗ್ತಾರೆ, ಈಜಿಪ್ಟ್ ಭೂಪ್ರದೇಶದಲ್ಲಿ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಇದನ್ನು ಯಾವ ಕಾಲುವೆ ಅಂತ ಕರಿತಪ್ಪ ಅಂದ್ರೆ ಸುಯಾಜ್ ಕಾಲುವೆ ಅಂತಂದು ಕರಿತಾ ಹೋಗ್ತಾರೆ. ಈ ಸುಯಾಜ್ ಕಾಲುವೆ ನಿರ್ಮಾಣಗೊಳ್ಳುವವರೆಗೂ ಈ ವಾಸ್ಕೋಡ ಗಾಮ ಕಂಡುಹಿಡಿದ ಜಲಮಾರ್ಗವೇ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರದ ಮಾರ್ಗವಾಗಿತ್ತು. ಏಕೆಂದರೆ ವಾಸ್ಕೋಡ ಗಾಮನ ಮಾರ್ಗವಾಗಿ ಹೋಗುವ ನೌಕೆಗಳು ಆಫ್ರಿಕಾದ ದಕ್ಷಿಣ ತುದಿ ಯಾವುದು ಕೇಪ್ ಆಫ್ ಗುಡ್ ಓಪನ್ ಬಳಸಿ ಹೋಗ್ಬೇಕಾಯ್ತು. ಯಾಕಪ್ಪ ಅಂದ್ರೆ ಈ ಒಂದು 1869 ಎಲ್ಲಿ ಇದು ಯಾವುದಿದು ಮೆಡಿಟೇರಿಯನ್ ಸಮುದ್ರ, ಇದು ಕೆಂಪು ಸಮುದ್ರ. ಈ ಮೆಡಿಟೇರಿಯನ್ ಸಮುದ್ರ ಕೆಂಪು ಸಮುದ್ರದ ನಡುವೆ ಏನು ಮಾಡ್ತಾ ಹೋಗ್ತಾರೆ, ಭೂಮಿಯನ್ನು ಅಗೆದು ಹಡಗುಗಳ ಸಂಚಾರಕ್ಕೆ ಏನು ಮಾಡ್ತಾ ಹೋಗ್ತಾರೆ, ದಾರಿಯನ್ನು ಮಾಡ್ತಾ ಹೋಗ್ತಾರೆ. ಅದನ್ನು ಯಾವ ಕಾಲುವೆ ಅಂತ ಹೇಳ್ತಾ ಹೋಗ್ತಂದ್ರೆ ಸುಯಾಜ್ ಕಾಲುವೆ ಅಂತ ಮಾಡ್ತಾ ಹೋಗ್ತಾರೆ. ಈ ಸುಯಾಜ್ ಕಾಲುವೆ ಮಾಡ್ತಾರೆ. ಈ ಒಂದು ಕಾಲುವೆ ಆಗೋವರೆಗೂ ನಮ್ಮ ದೇಶಕ್ಕೆ ಯಾವ ರೀತಿ ಹಡಗುಗಳು ಬರ್ತಾ ಹೋಗ್ತದಪ್ಪ ಅಂದ್ರೆ ಈ ರೀತಿಯಾಗಿ ಈ ಒಂದು ಆಫ್ರಿಕಾದ ಕೇಪ್ ಆಫ್ ಗುಡ್ ಓಪನ್ನ ಮೂಲಕ ಭಾರತಕ್ಕೆ ಏನು ಮಾಡ್ತಾ ಹೋಗ್ತು, ಹಡಗುಗಳ ಸಂಚಾರ ಆಗ್ತಾಯಿತ್ತು. ಯಾವಾಗ ಈ ಒಂದು ಕಾಲುವೆ ಪೂರ್ಣಗೊಂಡ ನಂತರ ಈ ರೀತಿಯಾಗಿ ಯಾವುದು ಈಜಿಪ್ಟ್ ದೇಶದಲ್ಲಿರುವಂಥ ಸುಯಾಜ್ ಕಾಲುವೆ ಮೂಲಕ ಏನು ಮಾಡ್ತಾ ಹೋಗ್ತೈತಿ, ನಮ್ಮ ದೇಶಕ್ಕೆ ವ್ಯಾಪಾರವನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಭಾರತೀಯ ಇದು ಆಧುನಿಕ ಯುರೋಪಿಯನ್ನರ ಆಗಮನದ ಏನದು ಪ್ರಾರಂಭಿಕ ಪರಿಚಯವನ್ನು ಮಾಡ್ತಾ ಹೋದ್ವಿ. ಮುಂದಿನ ತರಗತಿಯೊಳಗೆ ಯಾವ ರೀತಿ ಪೋರ್ಚುಗೀಸರು ಮತ್ತು ಡಚ್ಚರು, ಇಂಗ್ಲೀಷರು, ಫ್ರೆಂಚರ ಒಂದು ವ್ಯಾಪಾರ ಮತ್ತು ಆಡಳಿತವನ್ನು ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ಮುಂದಿನ ತರಗತಿಯೊಳಗೆ ತಿಳ್ಕೊಳ್ತಾ ಹೋಗ್ತೀನಿ. ಈ ಒಂದು ತರಗತಿ ಇಷ್ಟ ಆದ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.